ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 6ನೇ ಅಧ್ಯಾಯದ 25ನೇ ಶ್ಲೋಕ ಇವತ್ತು ನೋಡಬೇಕಾದದ್ದು. ನಾಮಧೇಯಾನಿ ಮಂತ್ರಾಶ್ಚ ದಕ್ಷಿಣಾಶ್ಚ ವ್ರತಾನಿ ಚ ದೇವತಾನುಗ್ರಹ ಕಲ್ಪ ಸಂಕಲ್ಪ ಸೂತ್ರಮೇವ ಚ ಅನ್ನುವ ಶ್ಲೋಕ. ಈ ಹಿಂದಿನ ಶ್ಲೋಕದಲ್ಲಿ ಚತುರ್ಮುಖ ಬ್ರಹ್ಮ ನಾಭಿಕಮಲದಿಂದ ಜನಿಸಿದ್ದಾದ ಮೇಲೆ ಪರಮಪುರುಷನ ಅವಯವದ ಹೊರತಾಗಿ ಬೇರೆ ಎಲ್ಲೂ ಕೂಡ ಯಾವುದೇ ಪೂಜಾ ಸಾಮಗ್ರಿಯನ್ನು ಕಾಣಲಿಲ್ಲ. ಎಲ್ಲವೂ ಭಗವಂತನ ಅವಯವಗಳಿಂದಲೇ ಹುಟ್ಟಿದ್ದು ಈ ಜಗತ್ತು. ಅಲ್ಲೇ ಮುಂದೆ ಪೂಜಾ ಸಾಮಗ್ರಿಯೂ ಕೂಡ ಕಾಣಬೇಕು. ಅದಕ್ಕಾಗಿ ಸಕಲವೂ ಭಗವಂತನ ಅಧೀನವಾದದ್ದು ಅಂತ ಅವನು ಚಿಂತನೆ ಮಾಡಿದ. ಅದೇ ಆತನ ಜೀವನ ಯಜ್ಞ. ಅಲ್ಲಿ ಈ ಯಜ್ಞ ಪಶುಗಳು, ಅಶ್ವತ್ಥಾದಿ ವೃಕ್ಷಗಳು, ದರ್ಭೆ, ಮತ್ತೆ ಈ ಚತುರ್ಮುಖ ಬ್ರಹ್ಮ ಕುಳಿತಿರುವ ಜಾಗ, ಇದೆಲ್ಲವನ್ನು ಕೂಡ ಭಗವಂತನ ಅಧೀನ ಅಂತ ಚಿಂತನೆ ಮಾಡಿದ ಅಂತ ಒಂದೊಂದಾಗಿ ವರ್ಣನೆ ಮಾಡ್ತಿದ್ದಾರೆ. 24ನೇ ಶ್ಲೋಕ ನಾವು ನೋಡಿದ್ವಿ. ಅಲ್ಲಿ ಚಾತುರ್ಹೋತ್ರಂಚ ಸಪ್ತಮ ಅಂತ ಬಂದಿತ್ತು. ಚಾತುರ್ಹೋತ್ರ ಅಂದ್ರೆ ಯಾದವಾರ್ಯರ ವ್ಯಾಖ್ಯಾನಕ್ಕನುಸಾರವಾಗಿ ಹೋತೃ, ಪೋತೃ, ಉದ್ಗಾತೃ ಮತ್ತು ಪ್ರತಿಹರ್ತೃ ಅಂತ 4 ಜನ ಋತ್ವಿಕಗಳು. ಅದರ ಬದಲು ವಿಜಯಧ್ವಜರು ಹೇಳಿದಂತೆ ಅಧ್ವರ್ಯಾದಿಭಿ ಕ್ರಿಯಮಾಣಂ ಕರ್ಮ ಚಾತುರ್ಹೋತ್ರಂ ಅಂತ ಅರ್ಥ ಇಟ್ಕೊಳ್ಳೋದು ಒಳ್ಳೆಯದು. ಋಗ್ವೇದಕ್ಕೆ ಹೋತಾ ಪುರೋಹಿತ, ಯಜುರ್ವೇದಕ್ಕೆ ಅಧ್ವರ್ಯು ಪುರೋಹಿತ, ಸಾಮವೇದಕ್ಕೆ ಉದ್ಗಾತ ಪುರೋಹಿತ, ಮತ್ತೆ ಅಥರ್ವವೇದಕ್ಕೆ ಬ್ರಹ್ಮ ಪುರೋಹಿತ. ಈ ಬ್ರಹ್ಮ ಅನ್ನುವನೇ ಸಂಪೂರ್ಣ ಯಜ್ಞದ ಮೇಲ್ವಿಚಾರಣೆಯನ್ನು ಕೂಡ ನಡೆಸ್ತಾನೆ. ಆ 4 ಇಟ್ಕೊಳ್ಳೋದು ಒಳ್ಳೆಯದು. ಹೋತೃ, ಪೋತೃ, ಉದ್ಗಾತೃ, ಪ್ರತಿಹರ್ತೃ ಅಂತೇನಿದೆಯಲ್ಲ, ಅಲ್ಲಿ ಹೋತೃ ಮತ್ತು ಉದ್ಗಾತೃ ಅನ್ನೋದು ಸರಿಯಾಗಿದೆ. ಮುಂದೆ ಪೋತೃ, ಪ್ರತಿಹರ್ತೃ ಇವೆಲ್ಲ ಏನಿವೆ ಅವು ಅದೇ ಹೋತೃಗಳಲ್ಲಿ ಕೆಲವು ಅವಾಂತರ ಪ್ರಭೇದಗಳು. ಒಂದೊಂದು ವೇದಕ್ಕೂ ಒಬ್ಬೊಬ್ಬ ಪುರೋಹಿತ ಇರ್ತಾನೆ ಮುಖ್ಯಸ್ಥನಾಗಿ. ಋಗ್ವೇದಕ್ಕೆ ಹೋತ ಅಂತಿದ್ರೆ ಅವನಿಗೆ 3 ಜನ ಸಹಾಯಕರು ಇರ್ತಾರೆ. ಯಜುರ್ವೇದಕ್ಕೆ ಅಧ್ವರ್ಯು, ಅವನಿಗೆ 3 ಜನ ಸಹಾಯಕರು. ಸಾಮವೇದಕ್ಕೆ ಉದ್ಗಾತ, ಅವನಿಗೆ 3 ಜನ ಸಹಾಯಕರು. ಅಥರ್ವ ವೇದಕ್ಕೆ ಹಾಗೆ ಒಟ್ಟಾರೆ ಯಜ್ಞದ ಮೇಲ್ವಿಚಾರಣೆಗೆ ಬ್ರಹ್ಮ ಅಂತ ಪುರೋಹಿತ, ಅವನಿಗೆ 3 ಜನ ಸಹಾಯಕರಿರ್ತಾರೆ. ಅದರಲ್ಲಿ ಕೆಲವರ ಹೆಸರು ಈ ಪೋತೃ ಮತ್ತು ಪ್ರತಿಹರ್ತೃ ಅಂತ ನನಗೆ ನೆನಪು. ಆದ್ರಿಂದ ಆ ಮುಖ್ಯರಾದ ಆ ಪೋತೃ ಮತ್ತು ಪ್ರತಿಹರ್ತೃಗಳನ್ನು ಇಟ್ಕೊಳ್ಳೋದಕ್ಕಿಂತ ಮುಖ್ಯರಾದಂತಹ ಹೋತೃ, ಅಧ್ವರ್ಯು, ಉದ್ಗಾತೃ ಮತ್ತು ಬ್ರಹ್ಮ, ಇವರು ಋಗಾದಿ 4 ವೇದಗಳಿಗೆ ಕ್ರಮವಾಗಿ ಪುರೋಹಿತರು, ಅವ್ರನ್ನ ಇಟ್ಕೊಳ್ಳೋದು ಒಳ್ಳೆಯದಂತ ಕಾಣಿಸ್ತದೆ. ಮುಂದೆ ನಾಮಧೇಯಾನಿ ಮಂತ್ರಾಶ್ಚ ಅನ್ನುವ ಶ್ಲೋಕ ಇವತ್ತು ನಾವು ನೋಡಬೇಕಾದದ್ದು. ನಾಮಧೇಯಗಳು ಅಂದರೆ ಜ್ಯೋತಿಷ್ಠೋಮ ಮೊದಲಾದ ಯಾಗಗಳು. ಇದಕ್ಕೆಲ್ಲದಕ್ಕೂ ಕೂಡ ನಾವು ವಿಜಯಧ್ವಜರು, ಯಾದವಾರ್ಯರು ಏನು ಹೇಳ್ತಾರೆ ಅಂತ ಅನ್ನೋದನ್ನೇ ಆರಂಭಿಸಿ ನೋಡುವುದು ಒಳ್ಳೆಯದು. ನಾಮಧೇಯ ಅಂದರೆ ಇಂದ್ರ ಮೊದಲಾದ ದೇವತೆಗಳ ನಾಮಧೇಯ, ಅಥವಾ ಅಗ್ನಿಹೋತ್ರ ಯಾಗ, ದರ್ಶ ಪೂರ್ಣಮಾಸ ಯಾಗ ಮೊದಲಾದ ಯಾಗಗಳ ಹೆಸರನ್ನು ಕೂಡ ತಿಳ್ಕೋಬಹುದು. ಮಂತ್ರ ಅನ್ನೋದು 2 ಥರ ಇದೆ, ಬೀಜಾತ್ಮಕ ಮತ್ತು ಮಾಲಾತ್ಮಕ. ಇದೆಲ್ಲ ವಿಜಯಧ್ವಜರು ಹೇಳ್ತಾರೆ. ಬೀಜಾತ್ಮಕ ಅಂದರೆ 30 ವರ್ಣಾತ್ ಅರ್ವಾಕ್ ಬೀಜ ಮಂತ್ರ. 30 ಅಕ್ಷರಗಳಿಗಿಂತ ಒಳಗೆ ಇದ್ರೆ ಅವನ್ನೆಲ್ಲ ಬೀಜ ಮಂತ್ರ ಅಂತನೂ, ಅದಕ್ಕಿಂತ ಹೆಚ್ಚಿದ್ರೆ ಅದನ್ನ ಮಾಲಾ ಮಂತ್ರ ಅಂತನೂ ವರ್ಣಿಸ್ತಾರೆ. ಇದೇ ಅರ್ಥವನ್ನ ಯಾದವಾರ್ಯರು ಕೂಡ ಹೇಳಿದ್ದಾರೆ. ಆದರೆ ಇವು ಎಲ್ಲದಕ್ಕೂ ಎಲ್ಲ ಕಡೆನೂ ಕೂಡ ಈ ಲಕ್ಷಣ, ಬೀಜ ಮಂತ್ರ ಅಂದರೆ 30 ಅಕ್ಷರದ ಒಳಗಿಂದು, ಅದಕ್ಕಿಂತ ಹೆಚ್ಚಿದ್ರೆ ಮಾಲಾಮಂತ್ರ ಅನ್ನುವ ಲಕ್ಷಣ ಏನು ವಿಜಯಧ್ವಜರು ಮತ್ತು ಯಾದವಾರ್ಯರು ಹೇಳಿದ್ದಾರೆ, ಅದು ಎಲ್ಲ ಕಡೆ ಹೊಂದಾಣಿಕೆ ಆಗುವುದು ಸ್ವಲ್ಪ ಕಷ್ಟ.
ಸುದರ್ಶನ ಮಾಲಾ ಮಂತ್ರ, ದುರ್ಗಾ ಮಾಲಾ ಮಂತ್ರ, ಹೀಗೆ ನಾನಾ ಥರದ ಮಾಲಾ ಮಂತ್ರಗಳಿವೆ. ಅದರಲ್ಲಿ ಕೆಲವಕ್ಕೆ 30 ಅಕ್ಷರಗಳಿಗಿಂತ ಹೆಚ್ಚಿನ ಪ್ರಮಾಣ ಇದೆ, ಕೆಲವುದಕ್ಕೆ 30 ಅಕ್ಷರ ಒಳಗಿನ ಪ್ರಮಾಣವೇ ಇದೆ. ಉದಾಹರಣೆಗೆ ದುರ್ಗಾ ಮಾಲಾ ಮಂತ್ರದಲ್ಲಿ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಅಂತ ಹೀಗೆ ಮಂತ್ರ ಇದೆ. 30 ಅಕ್ಷರಗಳು ಅದರಲ್ಲಿ ಕಾಣಿಸೋದಿಲ್ಲ. ಹೀಗೆ 30 ಅಕ್ಷರ ಇರುವುದು ಇಲ್ಲದೆ ಇರುವುದು ಆ ಬೀಜ ಮಂತ್ರ ಮತ್ತು ಮಾಲಾ ಮಂತ್ರಗಳ ಲಕ್ಷಣ ಅನ್ನೋದನ್ನ ಒಪ್ಪುವುದು ಸ್ವಲ್ಪ ಕಷ್ಟ ಆಗ್ತದೆ. ಆದ್ರಿಂದಲೇ ಈ ಶ್ರೀಧರರು ಮತ್ತು ಯಾದವ ಮತ್ತು ವೀರರಾಘವರು ಸ್ವಾಹಾಕಾರ ಮೊದಲಾದವುಗಳು ಅನ್ನೋ ಅರ್ಥವನ್ನು ಬರೆದಿದ್ದಾರೆ ಮಂತ್ರ ಅನ್ನೋದಕ್ಕೆ. ಮುಂದೆ ಅಲ್ಲಿ ದಕ್ಷಿಣ ಅಂತಿದೆ. ದಕ್ಷಿಣ ಅಂದ್ರೆ ಯಜ್ಞದಲ್ಲಿ ಕೊಡಬೇಕಾದಂತಹ ದಕ್ಷಿಣ ಅಂತ ಅದರ ಅರ್ಥ ಆಗ್ತದೆ. ಕರ್ಮ ದಕ್ಷಯಂತಿ ದಕ್ಷಿಣಾ ಹೋತ್ರಾದಿಭ್ಯ ದ್ರವ್ಯದಾನ ಸಂಬಂಧಾ ಅಂತ ವಿಜಯಧ್ವಜರು ಬರೆದಿದ್ದಾರೆ. ಯಾವುದೇ ಕರ್ಮವನ್ನು ಮಾಡಿದಾಗ ಆ ಕರ್ಮ ಸಫಲ ಆಗುವುದು, ದಕ್ಷ ಆಗುವುದು ದಕ್ಷಿಣೆಯನ್ನು ಕೊಟ್ಟಾಗ. ದಕ್ಷಿಣೆಯನ್ನು ಕೊಡದೇ ಇದ್ದಾಗ ಮಂತ್ರಹೀನಂ ಅದಕ್ಷಿಣಂ ಅಂತ ಭಗವದ್ಗೀತಾದಲ್ಲಿ ಹೇಳಿದಂತೆ ಅದೆಲ್ಲ ಸಾತ್ವಿಕ ಅಥವಾ ರಾಜಸ, ಸಾತ್ವಿಕ ಆಗುವುದು ಬಿಟ್ಟು ರಾಜಸ ತಾಮಸ ಆಗುವ ಸಾಧ್ಯತೆ ಇರ್ತದೆ. ಹೀಗೆ ಕರ್ಮಕ್ಕೊಂದು ದಕ್ಷತೆ ಬರುವುದು ದಕ್ಷಿಣೆಯಿಂದ. ಅದರಿಂದ ಅದನ್ನು ದಕ್ಷಿಣ ಅಂತ ಹೇಳ್ತಾರೆ. ವ್ರತ ಅಂದರೆ ಬ್ರಹ್ಮಚರ್ಯ ಮೊದಲಾದ ವ್ರತಗಳು, ಆಯಾ ಸಂದರ್ಭದಲ್ಲಿ ಪಾಲಿಸಬೇಕಾದಂಥ ಕೆಲವು ನಿಯಮಗಳು ಅಂತ ಅದರ ತಾತ್ಪರ್ಯ. ದೇವತಾನುಕ್ರಮ ಅಂತ ಮುಂದೆ ಕಂಡು ಬರ್ತದೆ. ದೇವತಾನುಕ್ರಮ ಅಂದರೆ ದೇವತೆಗಳ ತಾರತಮ್ಯ. ಉದ್ದೇಶ ಅನ್ನೋದಕ್ಕೆ ದೇವತಾನುಕ್ರಮ ಅಂತ ಅರ್ಥ ಬರೆದಿದ್ದಾರೆ, ದೇವತಾ ತಾರತಮ್ಯ ಅಂತ. ಇದು ವಿಜಯಧ್ವಜರ ಮತ್ತು ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಕಂಡು ಬರ್ತದೆ. ವೀರರಾಘವರು ಮತ್ತು ಶ್ರೀಧರರ ವ್ಯಾಖ್ಯಾನದಲ್ಲಿ ದೇವತಾನಾಂ ಅನುಕ್ರಮ ಅಂದ್ರೆ ಉದ್ದೇಶ ಅಂತ ಅರ್ಥ ಬರ್ತದೆ. ಉದ್ದೇಶ ಅನ್ನೋದಕ್ಕೊಂದು ಬೇರೆ ಅರ್ಥ ಇದೆ ತಂತ್ರ ಶಾಸ್ತ್ರಗಳಲ್ಲಿ. ಉದ್ದೇಶ ಅಂದ್ರೆ ಚತುರ್ಥಿ ವಿಭಕ್ತಿಯಂತವಾದ ಶಬ್ದ ಅಂತ ಅರ್ಥ ಆಗ್ತದೆ. ಅದನ್ನ ಆಚಾರ್ಯರ ತಂತ್ರಸಾರದಲ್ಲಿಯೂ ಕೂಡ ಸೋದ್ದೇಶ ಬಹುರೂಪವಾನ್, ಸೋದ್ದೇಶ ಬಲಜೀವನ, ಅಥ ಕೃಷ್ಣೋ ಹಿತೋದ್ದೇಶೋ, ಹೀಗೆಲ್ಲ ಅನೇಕ ಕಡೆ ಉದ್ದೇಶ ಅನ್ನೋ ಶಬ್ದವನ್ನ ಪ್ರಯೋಗ ಮಾಡಿರ್ತಾರೆ. ತ್ರಿವಿಕ್ರಮಶ್ಚ ಸೋದ್ದೇಶ ಅಂದ್ರೆ ಚತುರ್ಥಿ ವಿಭಕ್ತಿ ಅಂತ ಶಬ್ದ ಅಂತ ಅದಕ್ಕೆ ಅರ್ಥ. ಸ್ವಾಹ ಅಂತ ಹೇಳಿ ಮುಂದೆ ಆ ಚತುರ್ಥಿ ವಿಭಕ್ತಿ ಅಂತ ನಂತರ ಬಂದಿರ್ತದೆ. ಅದನ್ನ ಮಂತ್ರಾಹ ಎಂಬ ಶಬ್ದದಿಂದ ಸ್ವಾಹಾಕಾರವನ್ನು ಇಟ್ಕೊಳ್ಬೇಕು ಅಂತ ವೀರರಾಘವರು ಮತ್ತೆ ಶ್ರೀಧರರು ಬರೆದಿದ್ದಾರೆ. ಅದು ಮಂತ್ರ ಅಂತ ಆದಮೇಲೆ ಅದಕ್ಕೊಂದು ಚತುರ್ಥಿ ವಿಭಕ್ತಿ ಅಂತವಾದ ಶಬ್ದವೂ ಕೂಡ ಇರ್ತದೆ. ಅಗ್ನಯೇ ಸ್ವಾಹ ಅಂತ ಹೇಳಿದಾಗ ಅಗ್ನಯೇ ಅನ್ನೋದು ದೇವತಾನುಕ್ರಮ, ಮಂತ್ರ ಅನ್ನೋದು ಸ್ವಾಹ. ಇದು ವೀರರಾಘವನ ಮತ್ತೆ ಶ್ರೀಧರರ ಅಭಿಪ್ರಾಯ. ಆಚಾರ್ಯರು ಕೂಡ ತಂತ್ರಸಾರದಲ್ಲಿ ಸೋದ್ದೇಶ ಅಂತ ಅನೇಕ ಕಡೆ ಮಂತ್ರಗಳ ಸ್ವರೂಪವನ್ನು ಹೇಳುವಾಗ ಬರೆದಿರ್ತಾರೆ. ಅಲ್ಲಿ ಉದ್ದೇಶ ಅಂದ್ರೆ ಚತುರ್ಥಿ ವಿಭಕ್ತಿ ಅಂತವಾದ ಶಬ್ದ ಅನ್ನೋದು ಎಲ್ಲ ವ್ಯಾಖ್ಯಾನಕಾರರಿಗೂ ಸಮ್ಮತವಾಗಿದೆ. ಅದು ಪ್ರಸಿದ್ಧವಾದ ಸಂಗತಿಯೇ. ಇಲ್ಲಿ ಅಂತೂ ಇದನ್ನು ಹೇಳಿದ್ದೇನೆ, ಯಾವುದು ಅಂತ ತೀರ್ಮಾನ ಮಾಡಿಸೋದು ಕಷ್ಟ. ನಮ್ಮ ವ್ಯಾಖ್ಯಾನಗಳಿಗೆ ಅನುಸಾರವಾಗಿ ದೇವತಾ ತಾರತಮ್ಯ ಅಂತ ತಿಳ್ಕೊಳ್ಳೋಣ. ಮುಂದೆ ಕಲ್ಪ ಅಂತಿದೆ. ಅಶ್ವಲಾಯನ ಕಲ್ಪಸೂತ್ರಗಳು, ಅಶ್ವಲಾಯನಾದಿ ಕಲ್ಪಸೂತ್ರಗಳು ಅಂತಿವೆ. ಋಗ್ವೇದಕ್ಕೆ ಅಶ್ವಲಾಯನ, ಮತ್ತೆ ಯಜುರ್ವೇದಕ್ಕೆ ಘಟ್ಟದ ಮೇಲೆ ಆಪಸ್ತಂಭ, ಘಟ್ಟದ ಕೆಳಗೆ ಯಜುರ್ವೇದಕ್ಕೆ ಬೋಧಾಯನ. ಹೀಗೆಲ್ಲ ಒಂದೇ ವೇದಕ್ಕೆ ಅನೇಕ ಜನ ಧರ್ಮಸೂತ್ರಕಾರರ ಒಂದು ಹಿನ್ನೆಲೆ ಇರ್ತದೆ. ಯಜುರ್ವೇದಿಗಳೇ ಘಟ್ಟದ ಮೇಲೆ ಆಪಸ್ತಂಭ ಸೂತ್ರಗಳನ್ನು ಅನುಸರಿಸಿ ಕರ್ಮಗಳನ್ನು ಮಾಡ್ತಾರೆ. ಅದೇ ಯಜುರ್ವೇದಿಗಳು ಘಟ್ಟದ ಕೆಳಗೆ ಬೋಧಾಯನವನ್ನ ಅನುಸರಿಸ್ತಾರೆ. ಅಶ್ವಲಾಯನ ಅಂತನ್ನೋದು ಋಗ್ವೇದಕ್ಕೆ ಸಂಬಂಧಿಸಿದ್ದು. ಸಂಕಲ್ಪ ಅಂದ್ರೆ ಅನೇನ ಅಹಂ ಯಕ್ಷ್ಯೆ, ಇಂಥ ವಿಧಿಯ ಮೂಲಕ ನಾನು ಹೀಗೆ ಯಜ್ಞ ಮಾಡ್ತೀನಿ ಅಂತ ಕರ್ಮದ ಸಂಕಲ್ಪ ಮಾಡುವುದು. ಸಂಕಲ್ಪ ಕರ್ತವ್ಯ ಅಧ್ಯವಸಾಯ ಅಂತ ಉಳಿದ ವ್ಯಾಖ್ಯಾನಕಾರರು ಅದನ್ನು ವಿವರಿಸ್ತಾರೆ. ಮುಂದೆ ಸೂತ್ರಂ ಅಂತ ಒಂದು
ಶಬ್ದ ಇದೆ. ಅದಕ್ಕೆ ಪಾಠಾಂತರವಾಗಿ ಬೇರೆ ಪಾಠಗಳನ್ನೆಲ್ಲ ತಂತ್ರಂ ಅಂತ ಪಾಠ ತಗೊಂಡಿದ್ದಾರೆ. ತಂತ್ರ ಅಂದರೆ ಕ್ರಿಯೆ ಅಂತ ಅರ್ಥ. ಮಂತ್ರ ಮತ್ತು ತಂತ್ರ ಅಂತ ಎರಡು. ಮಂತ್ರ ಅನ್ನೋದು ಶಾಬ್ದಿಕವಾದಂತಹ ಕಲಾಪ, ತಂತ್ರ ಅಂದರೆ ಅದರ ಆಚರಣೆ. ತಂತ್ರ ಅಂದರೆ ಕ್ರಿಯಾಕಲಾಪ ಅಂತ ವೀರರಾಘವರ ಅರ್ಥ ಕಂಡು ಬರ್ತದೆ. ನಮ್ಮ ಪಾಠದಲ್ಲಿ ಸಂಕಲ್ಪ ಸೂತ್ರಮೇವಚ ಅಂತ ಪಾಠ. ಆಚಾರ್ಯರು ಅದಕ್ಕೆ ಸೂತ್ರಂ ಅಂತಲೇ ಪಾಠ ಇಟ್ಕೊಂಡು ಮೀಮಾಂಸಾ ಸೂತ್ರಂ ಅಂತ ಅರ್ಥ ಬರೆದಿದ್ದಾರೆ. ಈ ಮೀಮಾಂಸಾ ಸೂತ್ರ ಅಂತನ್ನೋದಕ್ಕೆ ಚಶಬ್ದಾತ್ ಕರ್ಮ ದೇವ ಮೀಮಾಂಸಾ ಸೂತ್ರೇ ಗೃಹೀತೆ ಅಂತ ವಿಜಯಧ್ವಜರು ಅರ್ಥ ಬರೆದಿದ್ದಾರೆ. ಯಾದವಾರ್ಯರು ಕೂಡ ಅದೇ ಧಾಟಿಯಲ್ಲೇ ಅರ್ಥ ಬರೆದಿದ್ದಾರೆ. ಅದರಿಂದ ಏನಾಗ್ತದಂದ್ರೆ 3 ಥರದ ಸೂತ್ರಗಳು ಅಂತ ಹೇಳಿದಂಗೆ ಆಗ್ತದೆ. ಸೂತ್ರ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿರುವಂತೆ ನಾವು ಬ್ರಹ್ಮಸೂತ್ರ, ಪಾಣಿನಿ ಸೂತ್ರ ಇತ್ಯಾದಿಗಳನ್ನು ನೋಡಿದ್ದೀವಿ. ಫಾರ್ಮುಲಾಗಳು ಅಂತ ಅದರ ಅರ್ಥ. ಪಾಣಿನಿ ಸೂತ್ರ ಅನ್ನೋದು ವ್ಯಾಕರಣಕ್ಕೆ ಸಂಬಂಧಪಟ್ಟಿತ್ತು, ಅದನ್ನು ಬಿಟ್ಟುಬಿಡೋಣ. ಬ್ರಹ್ಮಸೂತ್ರಗಳು ಪರಮಾತ್ಮನ ಸರ್ವಶಬ್ದ ವಾಚ್ಯತ್ವ, ಅವನಲ್ಲಿ ಸರ್ವಶಬ್ದ ವಾಚ್ಯತ್ವಕ್ಕೆ ವಿರೋಧಿಯಾದ ಯಾವುದೇ ದೋಷ ಇಲ್ಲದೇ ಇರುವಿಕೆ, ಭಗವಂತನ ಕುರಿತಾಗಿ ಸಾಧನೆ ಹೇಗೆ ಮಾಡಬೇಕು ಭಗವತ್ ಪ್ರಾಪ್ತಿಗೆ, ಮತ್ತು ಸಾಧನೆಯ ಸ್ವರೂಪ ಮತ್ತು ಅದರಿಂದ ಸಿಗುವ ಫಲದ ಸ್ವರೂಪ, ಇದನ್ನೆಲ್ಲ ಬ್ರಹ್ಮಸೂತ್ರಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಕರ್ಮಮೀಮಾಂಸಾ ಮತ್ತು ದೇವಮೀಮಾಂಸಾ ಅಂತ 2 ಸೂತ್ರ ಗ್ರಂಥಗಳಿವೆ. ದೇವಮೀಮಾಂಸಾ ಸೂತ್ರಗಳಲ್ಲಿ ಯಜ್ಞದಲ್ಲಿ ಆರಾಧ್ಯರಾದಂತಹ ದೇವತೆಗಳ ಬಗ್ಗೆ, ಅವರ ತಾರತಮ್ಯದ ಬಗ್ಗೆ ಒಂದಿಷ್ಟು ವರ್ಣನೆ ಇರ್ತದೆ. ಕರ್ಮಮೀಮಾಂಸಾದಲ್ಲಿ ಕರ್ಮ ಹೇಗೆ ಮಾಡಬೇಕು ಅನ್ನೋದರ ವರ್ಣನೆ ಇರ್ತದೆ. ಅದರಲ್ಲಿ ಕರ್ಮಮೀಮಾಂಸಾವನ್ನ ಈ ಜೈಮಿನಿಗಳು ಬರೆದದ್ದು. ಜೈಮಿನಿಂ ಕರ್ಮಮೀಮಾಂಸಾ ಕರ್ತಾರಮಕರೋದ್ವಿಭು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಹೀಗೆ ಕರ್ಮಮೀಮಾಂಸಾದ ಕರ್ತೃ ಜೈಮಿನಿ. ದೈವಮೀಮಾಂಸಾದ ಕರ್ತೃ ಮುಖ್ಯವಾಗಿ ವೇದವ್ಯಾಸರೇ. ಅದರ ಆರಂಭವನ್ನು ಮತ್ತು ಕೊನೆಯನ್ನು ವೇದವ್ಯಾಸರೇ ಮಾಡಿದ್ದಾನೆ. ದೈವಮೀಮಾಂಸಕಾದ್ಯಂತಂ ಕೃತ್ವಾ ಪೈಲಮಥಾದಿಶತ್ ಶೇಷಂಶ ಮಧ್ಯಕರಣೆ. ಶೇಷದೇವರು ಮತ್ತು ಪೈಲ ಋಷಿ ಅವರು ಕೂಡ ವೇದವ್ಯಾಸರ ಶಿಷ್ಯರೇ. ಅವರಿಬ್ಬರಿಗೆ ವೇದವ್ಯಾಸರು ಆದೇಶಿಸಿದ್ದಾರೆ, ಮಧ್ಯದ ಭಾಗವನ್ನು ನೀವು ಮಾಡಬೇಕು ಅಂತ. ಯಾಕೆಂದ್ರೆ ಈ ಪೈಲ ಋಷಿ ಶೇಷನಿಂದ ಆವಿಷ್ಟ. ಶೇಷೋರ್ಥ ಪೈಲಂ ಮುನಿಮಾವಿಷತ್ತದ ವಿಷಸ್ಸುಮಂತೋಮಪಿ ವಾರುಣಿಂ ಮುನಿಂ ಅಂತ ಅಲ್ಲೇ ತಾತ್ಪರ್ಯ ನಿರ್ಣಯದಲ್ಲಿ ಕಂಡು ಬರ್ತದೆ. ಋಗ್ವೇದಕ್ಕೆ ಪ್ರವರ್ತಕ ಶೈಲ ಈ ಪೈಲ, ಅವನಲ್ಲಿ ಶೇಷ ಆವಿಷ್ಟ. ಅವರಿಬ್ಬರಿಗೂ ಕೊಟ್ಟಿರುವಂತಹ ಒಂದು ಹೆಚ್ಚುವರಿ ಜವಾಬ್ದಾರಿ ಅಂದರೆ ಈ ದೈವಮೀಮಾಂಸಾವನ್ನು ರಚನೆ ಮಾಡುವುದು. ಹೀಗೆ ಮೀಮಾಂಸಾ ಸೂತ್ರಂ ಮೀಮಾಂಸಾ ಸೂತ್ರಂ ಅಂತ ಅರ್ಥ ಬರೆದಿದ್ದಾರೆ ವ್ಯಾಸರು, ಆಚಾರ್ಯರು. ವೇದವ್ಯಾಸರ ಭಾಗವತದಲ್ಲಿರುವುದು ಸೂತ್ರ ಅಂತ ಮಾತ್ರ. ಸೂತ್ರಗಳು ಅನೇಕ ಥರ ಇವೆ. ನಾವಿಲ್ಲಿ ತಗೊಳ್ಬೇಕಾದದ್ದು ಈ ಧರ್ಮಮೀಮಾಂಸಾ ಮತ್ತು ದೇವಮೀಮಾಂಸಾ. ಧರ್ಮಮೀಮಾಂಸಕ್ಕೆ ಕರ್ಮಮೀಮಾಂಸಾ ಅಂತ ಕೂಡ ಹೇಳ್ತಾರೆ. ಮೀಮಾಂಸಾ ಅಂದ್ರೆ ಜಿಜ್ಞಾಸೆ ಅಂತ ಅದರ ತಾತ್ಪರ್ಯ. ಆದರೆ ಬನ್ನಂಜ ಗೋವಿಂದಾಚಾರ್ಯರು ಸಂಪಾದನೆ ಮಾಡಿದ ಭಾಗವತ ತಾತ್ಪರ್ಯ ಪುಸ್ತಕದಲ್ಲೇ ಈ ಸೂತ್ರ ಅಂದ್ರೆ ಬ್ರಹ್ಮಸೂತ್ರ ಅಂತ ಅರ್ಥ ಬರೆದಿದ್ದಾರೆ. ಅದು ಪ್ರಾಚೀನರ ಅಭಿಪ್ರಾಯ, ಹಾಗೆ ನನಗೆ ಸಮ್ಮತ ಇಲ್ಲ. ನಾನು ಇಲ್ಲಿ ಸೂತ್ರ ಅಂದ್ರೆ ಧರ್ಮ ಸೂತ್ರಗಳು, ದೇವಮೀಮಾಂಸಾ ಸೂತ್ರಗಳು, ಹಾಗೆ ಬ್ರಹ್ಮಸೂತ್ರ ಮೂರನ್ನೂ ಇಟ್ಕೊಳ್ಬೇಕು ಅಂತ ಅಭಿಪ್ರಾಯ ಪಡ್ತೀನಿ ಅಂತ ಗೋವಿಂದಾಚಾರ್ಯ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಪ್ರಾಚೀನರು ಮಾತ್ರ ಕೆಲವರು ಸೂತ್ರ ಅಂದ್ರೆ ಬ್ರಹ್ಮಸೂತ್ರ ಅಂತಾನೆ ಅರ್ಥ ಬರೆದಿದ್ದಾರೆ. ಹಾಗೊಂದು ವೇಳೆ ಆಚಾರ್ಯರ ಅಭಿಪ್ರಾಯ ಆಗಿದ್ರೆ ಬ್ರಹ್ಮಮೀಮಾಂಸಾ ಸೂತ್ರಂ ಅಂತಾನೆ ಹೇಳ್ತಿದ್ರು ಆಚಾರ್ಯರು. ಮೀಮಾಂಸಾ ಅಂತ ಹೇಳಿರುವ ಮೂಲಕ ನಮ್ಮ ಒಟ್ಟಾರೆ ಆಚಾರ ವಿಚಾರಗಳಿಗೆಲ್ಲದಕ್ಕೂ ಬೇಕಾದಂತಹ 3ರದು ಸಂಗ್ರಹ ಮಾಡಿದ್ದಾರೆ ಅವರು. ಕರ್ಮಮೀಮಾಂಸಾ ಸೂತ್ರಗಳ ಮೂಲಕ ಕರ್ಮಗಳನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡಂತೆ ಆಗ್ತದೆ. ದೇವಮೀಮಾಂಸಾ ಸೂತ್ರದ ಪ್ರಕಾರ ಅನೇಕ ದೇವತೆಗಳ ಸ್ವರೂಪದ ಪರಿಚಯ ಆಗ್ತದೆ. ಬ್ರಹ್ಮಸೂತ್ರಗಳ ಮೂಲಕ ಭಗವಂತನ ಸರ್ವಶಬ್ದ ವಾಚ್ಯತ್ವ ಮತ್ತು ಅದಕ್ಕಿರುವ ವಿರೋಧಗಳ ಪರಿಹಾರ
ಭಗವತ್ ಪ್ರಾಪ್ತಿಗೆ ಕುರಿತಾದ ಸಾಧನೆ ಮತ್ತು ಅದರ ಫಲದ ಸ್ವರೂಪ ಇಷ್ಟು ಪರಿಚಯ ಆಗ್ತದೆ. ಹೀಗೆ ಮೀಮಾಂಸಾ ಅಂದರೆ ಮೂರನ್ನೂ ಸಂಗ್ರಹ ಮಾಡುವುದಕ್ಕೋಸ್ಕರವೇ ಧರ್ಮಮೀಮಾಂಸಾ, ದೇವಮೀಮಾಂಸಾ ಮತ್ತು ಬ್ರಹ್ಮಮೀಮಾಂಸಾ ಮೂರರದು ಸಂಗ್ರಹ ಆಗಲಿಕ್ಕೋಸ್ಕರನೇ ಕೇವಲ ಮೀಮಾಂಸಾ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಆಚಾರ್ಯರು. ಇಲ್ಲದೆ ಹೋದರೆ ಅವರು ಬ್ರಹ್ಮಮೀಮಾಂಸಾ ಅಂತಲೇ ಹೇಳ್ತಿದ್ರು ಅಂತ ಗೋವಿಂದಾಚಾರ್ಯರು ಅಭಿಪ್ರಾಯ ಪಟ್ಟಿದ್ದಾರೆ. ಅಂತೂ ಆ ಪ್ರಾಚೀನರು ಕೆಲವರು ಸೂತ್ರ ಅಂದರೆ ಬ್ರಹ್ಮಸೂತ್ರ ಅಂತ ಹೇಳ್ತಾರಲ್ಲ, ಅವರ ದೃಷ್ಟಿಯಲ್ಲಿ ದೇವತಾನುಕ್ರಮ ಅಂದರೆ ದೇವತಾ ಮೀಮಾಂಸಾ ಶಾಸ್ತ್ರ ಅಂತ ಅಭಿಪ್ರಾಯ ಹೇಳ್ತಾರೆ. ದೇವತಾ ಅನ್ನೋದೊಂದು ಶಬ್ದ ಬೇರೆ, ಅನುಕ್ರಮ ಅಂತ ಒಂದು ಶಬ್ದ ಬೇರೆ ಅಂತ ಯಾದವೇಂದ್ರ ತೀರ್ಥರ ಅಭಿಪ್ರಾಯ. ಅನಂತ ತೀರ್ಥದ ಅಭಿಪ್ರಾಯದ ಪ್ರಕಾರ ದೇವತಾನುಕ್ರಮ ಅನ್ನೋದು ಒಂದೇ ಶಬ್ದ. ಹೀಗೆ ಆಚಾರ್ಯ ಭಾಗವತ ತಾತ್ಪರ್ಯ ಬರೆದ ಮೇಲೂ ಕೂಡ ಈ ಥರದ್ದೆಲ್ಲ ಕೆಲವು ಗೊಂದಲಗಳು ಉಳಿತವೆ. ಅದನ್ನು ಬಗೆಹರಿಸಿಕೊಳ್ಳುವುದು ಕಷ್ಟ ಈಗಿನ ಸ್ಥಿತಿಯಲ್ಲಿ. ಮುಂದೆ ಗತಿ ಅಂತಿದೆ, ಅದಕ್ಕೆ ಸ್ವರ್ಗಾದಿ ಫಲಗಳು ಅಂತ ವಿಜಯಧ್ವಜರು ಮತ್ತು ಯಾದವಾರ್ಯರ ಅರ್ಥ ಬರೀತಾರೆ. ಮತಿ ಅಂದರೆ ಜ್ಞಾನ ವಿಜಯಧ್ವಜರ ದೃಷ್ಟಿಯಿಂದ, ಯಾದವಾರ್ಯರ ದೃಷ್ಟಿಯಿಂದ ಧ್ಯಾನ. ಹೀಗೆ ಒಬ್ಬರು ಜ್ಞಾನ ಅಂದರೆ ಮತ್ತೊಬ್ಬರು ಧ್ಯಾನ ಅಂತ ಅರ್ಥ ಬರೀತಾರೆ. ಮುಂದೆ ಶ್ರದ್ಧಾ ಅಂತಿದೆ, ಅಂದರೆ ಆಸ್ತಿಕ್ಯ ಬುದ್ಧಿ. ಭಗವಂತ, ಸ್ವರ್ಗ, ನರಕ, ಅತೀಂದ್ರಿಯವಾದ ಕರ್ಮ, ಪುನರ್ಜನ್ಮ ಇತ್ಯಾದಿಗಳ ಬಗ್ಗೆ ಆಸಕ್ತಿಗೆ ಶ್ರದ್ಧಾ ಅಂತ ಹೇಳ್ತಾರೆ. ಅತ್ರೋಕ್ತಂ ಸತ್ಯಂ ಅಸ್ಮಾನ್ ಮಮ ಪ್ರಯೋಜನಂ ಇತ್ಯುಕ್ತ ಆಸ್ತಿಕ್ಯ ಬುದ್ಧಿ ಅಂತ. ಇದು ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಕಡೆ ಈ ಶ್ರದ್ಧಾ ಅನ್ನುವುದರ ವಿವರಣೆ ಆಚಾರ್ಯ ಕೊಟ್ಟದ್ದು. ಶಾಸ್ತ್ರದಲ್ಲಿ ಏನು ಪ್ರತಿಪಾದಿತ ಆಗಿದೆ, ಅತ್ರ ಅಂದರೆ ಶಾಸ್ತ್ರದಲ್ಲಿ ಪ್ರತಿಪಾದಿತವಾದದ್ದು ಸತ್ಯವಾಗಿದೆ, ಅದ್ಯಾವುದೂ ಸುಳ್ಳಲ್ಲ, ಅದನ್ನು ಅನುಸರಿಸಿದ್ರಿಂದ ನನಗೆ ಪ್ರಯೋಜನ ಇದೆ ಅನ್ನುವ ಬುದ್ಧಿಗೆ ಆಸ್ತಿಕ್ಯ ಅಂತಾರೆ. ಮುಂದೆ ಪ್ರಾಯಶ್ಚಿತ್ತ ಅಂತಿದೆ, ಏನಾದರೂ ವಿಘ್ನ ಬಂದಾಗ ಆ ವಿಘ್ನದ ಪರಿಹಾರಕ್ಕಾಗಿ ಮಾಡಿಕೊಳ್ಳುವ ಒಂದು ಕರ್ಮವನ್ನೇ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಮುಂದೆ ಸಮರ್ಪಣ ಅಂತಿದೆ. ಸಮರ್ಪಣ ಅಂದರೆ ಬ್ರಹ್ಮನಿಗೆ ಸಮರ್ಪಣ. ನಾವೇನು ನಾಹಂಕರ್ತ ಹರಿಕರ್ತ ಅಂತ ಹೀಗೆ ಭಗವಂತನಿಗೆ ಸಮರ್ಪಿಸ್ತೀವಿ, ಅದನ್ನೇ ಸಮರ್ಪಣ ಅಂತ ಹೇಳಬೇಕು. ಇದು ವಿಜಯಧ್ವಜರು ಮತ್ತು ಯಾದವಾರ್ಯರು ಬರೆದ ಅರ್ಥ. ಹೀಗೆ ಯಜ್ಞಕ್ಕೆ ಬೇಕಾದಂತಹ ಅನೇಕ ಸಾಮಗ್ರಿಗಳೇನಿವೆ ಅದೆಲ್ಲದೂ ಕೂಡ ನಮಗೆ ಸಿಗುವುದು ಭಗವಂತನ ಅಂಗಾಂಗಗಳಿಂದಲೇ. ಭಗವಂತನ ಅಂಗಾಂಗಗಳಿಂದ ಎಲ್ಲವೂ ಹುಟ್ಟಿದೆ ಅಂದಮೇಲೆ ಈ ಯಜ್ಞಕ್ಕೆ ಬೇಕಾದ ಮಂತ್ರ, ತಂತ್ರ ಇತ್ಯಾದಿ ಎಲ್ಲವೂ ಕೂಡ ದೊರೆಯುವುದು ಅದರಿಂದಲೇ. ಅದನ್ನು ಇಲ್ಲಿ ಹೆಚ್ಚು ವಿಸ್ತರಿಸುವುದು ಬೇಡ ಅಂತ ಹೇಳ್ತಾರೆ ಯಾದವಾರ್ಯರು. ಅಂತೂ ಯತ್ಪುರುಷೇಣ ಹವಿಷಾ ಯಜ್ಞಮತನ್ವತ ವಸಂತೋಸ್ಯಾಸಿ ರಾಜ್ಯಂ ಗ್ರೀಷ್ಮೇಧ್ವಶರದ್ಧವಿಹಿ ಅಂತೇನು ಪುರುಷ ಸೂಕ್ತದಲ್ಲಿದೆ, ಅವನು ಈ ಯಜ್ಞವನ್ನು ಮಾಡಿದ ಚತುರ್ಮುಖ ಅಂತ ವಿವರಣೆ ಇದೆ, ಅದರ ವಿವರಣೆ ಇದು. ಇತಿ ಸಂಭೃತ ಸಂಭಾರ ಪುರುಷಾವೈವೈರಹಂ ತಮೇವ ಪುರುಷಂ ಯಜ್ಞಂ ತೇನ ಏವ ಅಯಜಂ ಈಶ್ವರಂ. ಹೀಗೆ ಭಗವಂತನ ಯಜ್ಞ ಪುರುಷನಾದ ಭಗವಂತನ ಆ ಅವಯವಗಳಿಂದ ಮುಂದೆ ಹುಟ್ಟುವ ಸಾಮಗ್ರಿಗಳನ್ನೆಲ್ಲ ಬಳಸಿಕೊಂಡು ಅದೆಲ್ಲವೂ ಭಗವಂತನ ಅಧೀನ ಅಂತ ಚಿಂತನೆ ಮಾಡಿದೆ, ಹಾಗೆ ಅವನ ಆರಾಧನೆ ಮಾಡಿದೆ. ಮುಂದೆ ತತಸ್ಥೆ ಭ್ರಾತರ ಇಮೆ ಪ್ರಜಾನಾಂ ಪತಯೋ ನವ ಅಂತ ಶ್ಲೋಕ. ತೇನ ದೇವ ಯಜಂತ ಸಾಧ್ಯಾರಶಯಶ್ಚಯೇ. ಚತುರ್ಮುಖ ಬ್ರಹ್ಮ ಯಜ್ಞ ಮಾಡಿದ ಮೇಲೆ ಉಳಿದವರು ಕೂಡ ಯಜ್ಞ ಮಾಡಿದರು ಅಂತ ಪುರುಷ ಸೂಕ್ತದಲ್ಲಿ ಇದೆ. ದೇವಾಹ ಸಾಧ್ಯಾಹ ಇವರೆಲ್ಲರೂ ಕೂಡ ಯಜ್ಞ ಮಾಡಿದರು, ಋಷಿಗಳು ಯಜ್ಞ ಮಾಡಿದರು. ತೇ ಭ್ರಾತರಃ ನಿನ್ನ ಸಹೋದರರು, ನಾರದನಿಗೆ ಚತುರ್ಮುಖ ಬ್ರಹ್ಮ ಹೇಳ್ತಿದ್ದಾನೆ, ನಿನ್ನ ಸಹೋದರರಾದ ಮರೀಚ್ಯಾದಿ ಮುನಿಗಳು, ಮರೀಚಿ, ಅತ್ರಿ, ಅಂಗಿರಸ್, ಪುರಸ್ತ್ಯ, ಪುರಃ, ಕ್ರತು, ವಸಿಷ್ಠ ಮೊದಲಾದ ನಿನ್ನ ಸಹೋದರರು ಯಜ್ಞ ಮಾಡಿದರು. ಮತ್ತೆ ಅವರನ್ನೇ ಪ್ರಜಾಪತಿಗಳು ಅಂತ ಕರೀತಾರೆ. ಯಾಕೆಂದ್ರೆ ಈ ನಾರದನ ಜೊತೆಗೆ ಸನಕಾದಿಗಳು ಕೂಡ ಚತುರ್ಮುಖ ಬ್ರಹ್ಮನಿಂದನೇ ಹುಟ್ಟಿದವರು. ಸನಕ, ಸನಂದನ, ಸನತ್ ಸುಜಾತ, ಸನತ್ ಕುಮಾರ ಅಂತ. ಆದರೆ ಅವರ್ಯಾರು ಕೂಡ ಪ್ರಜಾಪತಿಗಳು ಅಂತ ಕರೆಸ್ಕೊಳ್ಳಿಲ್ಲ.
ಯಾಕೆಂದರೆ ಅವರಿಂದ ಸಂತಾನ ಮುಂದುವರಿಯೋದಿಲ್ಲ. ಈ ನಾರದನ ಸಹೋದರರಾದಂತಹ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ ಅಂತ ನವ ಪ್ರಜಾಪತಿಗಳು. ದಶಮಸ್ತತ್ರ ನಾರದ ಅಂತ ಕೆಲವು ಬಾರಿ ನಾರದನನ್ನು ಅಲ್ಲಿ ಪಠನ ಮಾಡುವುದಿದೆ. ಈ 9 ಜನ ಪ್ರಜಾಪತಿಗಳು ನಿನ್ನ ಸಹೋದರರು, ಅವರು ಯಜ್ಞ ಮಾಡಿದರು. ಸನಕ ಸನಂದನಾದಿಗಳು ಈ ಯಜ್ಞವನ್ನು ಮಾಡಲಿಲ್ಲ. ಇದನ್ನು ನಾವು ಇಲ್ಲಿ ಗಮನಿಸಬೇಕು. ಚತುರ್ಮುಖ ಬ್ರಹ್ಮ ಯಜ್ಞ ಮಾಡಿದ, ನವ ಪ್ರಜಾಪತಿಗಳು ಯಜ್ಞ ಮಾಡಿದರು, ನಾರದ ಮಾಡಲಿಲ್ಲ, ಸನಕ ಸನಂದನಾದಿಗಳು ಮಾಡಲಿಲ್ಲ. ಮುಂದೆ ಸೃಷ್ಟಿ ಕಾರ್ಯದಲ್ಲಿ ಯಾರ್ಯಾರು ತೊಡಗಬೇಕಾಗಿದೆ, ಚತುರ್ಮುಖ ಬ್ರಹ್ಮನಿಂದ ಪ್ರಾರಂಭ ಮಾಡಿಕೊಂಡು ಮರೀಚಿನಿಂದ ಹಿಡಿದು ದಕ್ಷನವರೆಗೆ ಮುಂದೆ ಸೃಷ್ಟಿ ಮಾಡಬೇಕಾದವರು ಅವರೀಗ ಈ ಯಜ್ಞವನ್ನು ಕೂಡ ಮಾಡಿದರು. ಮುಂದೆ ಮಾಡಬೇಕಾದ ಸೃಷ್ಟಿ ಕಾರ್ಯಕ್ಕೆ ಬೇಕಾದ ಶಕ್ತಿಯನ್ನು ಅವರಿಗೆ ಕೊಡುವಂಥದ್ದು ಈ ಯಜ್ಞದ ಆಚರಣೆ. ಆದರೆ ನಾರದನಾಗಲಿ, ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ ಆಗಲಿ ಯಜ್ಞ ಮಾಡಲಿಲ್ಲ. ಯಾಕೆಂದರೆ ಅವರು ಮುಂದೆ ಸೃಷ್ಟಿ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕಾದ ಅನಿವಾರ್ಯತೆ ಇಲ್ಲ ಅವರಿಗೆ, ಅವರ ಮಾರ್ಗ ಬೇರೆ. ಹೀಗೆ ಸೃಷ್ಟಿ ಕಾರ್ಯ ಮಾಡುವವರು ಯಜ್ಞ ಮಾಡಿದರು, ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಆ 9 ಪ್ರಜಾಪತಿಗಳನ್ನು ಸೇರಿಸಿಕೊಂಡು ಅಂತ ತಿಳ್ಕೊಳ್ಬಹುದು. ಅಯಜನ್ ವ್ಯಕ್ತಮವ್ಯಕ್ತಂ ಪುರುಷಂ ಸುಸಮಾಹಿತ. ಅವನು ಮೂಲತಃ ಅವ್ಯಕ್ತ, ಹಾಗೆ ತನ್ನ ಭಕ್ತರಲ್ಲದವರಿಗೆ ದೊರೆಯುವವನಲ್ಲ. ಆದರೆ ಇವರು ಭಕ್ತಿಗೊಲಿದು ಅವರಿಗೆ ವ್ಯಕ್ತನಾದವನು ಅಂತ ತಾತ್ಪರ್ಯ. ತತಶ್ಚ ಮನವಃ ಕಾಲೇ ಈಜರೆ ಋಷಯೋಪರೆ ಪಿತರೋ ವಿಬುಧಾ ದೈತ್ಯಾಃ ಮನುಷ್ಯಾಃ ಕ್ರತುಭಿರ್ವಿಭುಂ ಅಂತ ಅದರ ಮುಂದಿನ ಶ್ಲೋಕ. ಕಾಲೆ ಅಂತಿದೆ. ವಸಂತ ಮೊದಲಾದ ಕಾಲ ಇದ್ದಾಗ, ವಸಂತ, ಗ್ರೀಷ್ಮ, ವಸಂತೋಸ್ಯ ಸೀತಾಜ್ಯಂ ಗ್ರೀಷ್ಮ ಇದ್ದ ಶರದ್ಧವಿ ಅಂತೆಲ್ಲ ಪುರುಷ ಸೂಕ್ತದಲ್ಲಿದೆ. ಮರೀಚಿ ಇವ್ರ ಬಗ್ಗೆ ಎಲ್ಲ ಹಿಂದೆ ವರ್ಣನೆ ಬಂತು. ಅವ್ರಿಗಿಂತ ಭಿನ್ನರಾದಂತಹ ಮನುಗಳು, ಸ್ವಯಂಭುವಾದಿ ಮನುಗಳು, ಮುಂದೆ ಪಿತೃಗಳು, ಅಗ್ನಿಶ್ವಾತ್ತ ಮೊದಲಾದ ಪಿತೃಗಳು. ವಿಭೂತರು ಅಂದ್ರೆ ಇಂದ್ರಾದಿ ದೇವತೆಗಳು, ದೈತ್ಯರು ಅಂದ್ರೆ ಪ್ರಹ್ಲಾದ ಮೊದಲಾದವರು. ದುಷ್ಟರಾದ ದೈತ್ಯರಲ್ಲ, ಭಗವಂತನ ಭಕ್ತರಾದ ಪ್ರಹ್ಲಾದಾದಿ ದೈತ್ಯರು ಯಜ್ಞ ಮಾಡಿದರು. ಮನುಷ್ಯರು ಅಂದ್ರೆ ಪ್ರಿಯವೃತ, ಉತ್ತಾನಪಾದ ಮೊದಲಾದ ಮನುಷ್ಯರು ಯಜ್ಞ ಮಾಡಿದರು. ಕಾಲ ಅಂದ್ರೆ ವಸಂತಾದಿ ಕಾಲಗಳನ್ನು ಹೇಳಬಹುದು, ಅಥವಾ ಸ್ವಸ್ವಕಾಲೆ, ತಾವು ಯಾವ್ಯಾವ ಕಾಲದಲ್ಲಿ ಆ ಯಜ್ಞಾದಿಗಳನ್ನು ಮಾಡಬೇಕಾಗಿತ್ತೋ ಅಂಥವರೆಲ್ಲರೂ ಕೂಡ ಯಜ್ಞ ಮಾಡಿದರು ಅಂತ ಅದರ ತಾತ್ಪರ್ಯ ತಿಳಿಯಬಹುದು. ಅಂತೂ ಯಜ್ಞೇನ ಯಜ್ಞಮಯಜಂತ ದೇವಾಹ ಅಂತ ಏನು ಪುರುಷ ಸೂಕ್ತ ಇದೆ, ಅದರ ಅರ್ಥವನ್ನೆಲ್ಲ ಈಗಿಲ್ಲಿ ನಾವು ನೋಡಿದಂತಾಯಿತು. 29ನೇ ಶ್ಲೋಕದವರೆಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಇದಕ್ಕೆ ಭಾಗವತ ತಾತ್ಪರ್ಯ ಏನೂ ಇಲ್ಲ. ಮುಂದಿನ 30ನೇ ಶ್ಲೋಕದಲ್ಲಿ ಭಾಗವತ ತಾತ್ಪರ್ಯ ಇದೆ, ಅದನ್ನು ನಾವು ಮುಂದಿನ ದಿವಸದಲ್ಲಿ ನೋಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂತ ಹುಸಿಗೆ ಹಾಕಿದರು ಎನ್ನ ಋಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.